ಪ್ರಕರಣ ತನಿಖಾ ಹಂತದಲ್ಲಿದೆ. ಬರೋ ತಿಂಗಳು 18ನೇ ತಾರೀಕು ರಿಲೀಸ್ ಆಗ್ತಿದೆ. 1 ವರ್ಷಗಳ ಹಿಂದೆ ನನಗೆ ಸುಂದರ್ ಅವರು ಕಾಲ್ ಮಾಡಿ ಈ ಥರ ಪ್ರಕರಣ ಮಾಡಿದ್ದೀವಿ, ಕತ್ರಿ ಹಾಕಬೇಕು ಅಂತ ಹೇಳಿದಾಗ ಖುಷಿ ಆಯಿತು. ಆಫೀಸಿಗೆ ಬಂದರು. ಸೊ ಬಂದಾಗ ಕೂತಾಗ ನಾವು ತುಂಬ ಎಂಜಾಯ್ ಮಾಡಿಕೊಂಡು ಎಡಿಟ್ ಮಾಡಿದ್ದೀವಿ. ಹಂಗೆ ನಮ್ಮ ನಿರ್ಮಾಪಕರು ಅವ್ರ ಟ್ಯಾಲೆಂಟ್ ಕೂಡ ಮೆಚ್ಚಬೇಕು. ಯಾಕಂದರೆ ಎಡಿಟ್ ಮಾಡಬೇಕಾದ್ರೆ ಅವರು ಕೂಡ ಕೂತ್ಕೊಂಡು ಹಿಂಗೆ ಮಾಡಿದ್ರೆ ಅವರು ಕೂಡ ಐಡಿಯಾಸು ತುಂಬ ಚೆನ್ನಾಗಿ ಕೊಟ್ಟಿದ್ದರು. ಅದರಿಂದ ಇನ್ನೂ ಚೆನ್ನಾಗಿ ಮೂಡ್ ಬಂದಿದೆ. ನಾನು ಮೂಲತಃ ನಮ್ಮದು ರಾಯಚೂರಲ್ಲಿ ಒಂದು ಚಿಕ್ಕ ಹಳ್ಳಿಯಿಂದ ಬಂದಂಥವು. ನಾನು 2018ರಲ್ಲಿ ಸಿನಿಮಾ ಒಂದು ಮಾಡಬೇಕು, ಸಿನಿಮಾದಲ್ಲಿ ಇದರಲ್ಲಿ ಬರಬೇಕು ಅಂತ ಬಂದಿದ್ದು ಬೆಂಗಳೂರಿಗೆ. ಬಂದು ಒಂದು ಫಿಲಿಮ್ಗೆ ಆಡಿಷನ್ ಅಂತ ಕೊಟ್ಟು ಅದಾದಮೇಲೆ ಅವರು ಅಸಿಸ್ಟ್ ಮಾಡಿ ನನಗೆ ಸ್ಕ್ರಿಪ್ಟ್ ರೈಟಿಂಗ್ ಮಾಡೋ ಹಾಕಿದರೆ ನಾನು ಕೊಡ್ತೀನಿ ಒಂದು ಚಾನ್ಸ್ ನಿಮಗೆ ಅಂತ ಹೇಳಿದರು. ಸೊ ಹಾಗಾಗಿ ಅದು ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ನಾನು ಅಸಿಸ್ಟ್ ಮಾಡಿಕೊಂಡು ಸ್ಕ್ರಿಪ್ಟ್ ರೈಟಿಂಗ್ ಎಲ್ಲ ಮಾಡಿಕೊಂಡು ಅದರಲ್ಲೊಂದು ಕ್ಯಾರೆಕ್ಟರ್ ಮಾಡಿ ಮಾಡ್ತಾಯಿದ್ದೆ. ಬಟ್ ಅದನ್ನ ತುಂಬ ಲಾಂಗ್ ಪ್ರೊಸೀಜರ್ ಆಗೋಯ್ತು. ಒಂದು ಮೂವಿ ಮುಗಿಯೋಕೆ ಹತ್ತಿರ 1.5 ವರ್ಷ ತೊಗೊಳ್ತು. ಬಟ್ ಅದಾದಮೇಲೆ ನಾನು ಬಿಟ್ಬಿಟ್ಟೆ, ಅಂತ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ಗೆ ಇರಲಿಲ್ಲ. ಸೊ ಅದು ರಿಲೀಸ್ ಆಗೋಕ್ಕೆ ಅಲ್ಲಿಂದ 4 ವರ್ಷ ಆಯಿತು. ಸೊ ಅದೊಂದು ಮೂವಿ ಆದಮೇಲೆ ನನಗೆ ಗೊತ್ತಾಯಿತು ಆ್ಯಕ್ಟಿಂಗ್ ಅಂದರೆ ಇದಲ್ಲ, ಅಥವಾ ಇದಕ್ಕಿಂತ ಜಾಸ್ತಿ ಏನೋ ಇದೆ ಅಂತ ಗೊತ್ತಾಗಿ ಇದರಲ್ಲಿ ಬೆಳೀಬೇಕು ಅಂದರೆ ಅದು ಇದ್ರ ಬೇರೆ ಏನಿದೆ ಒಂಚೂರು ಅದ್ರ ಬಗ್ಗೆ ನಾಲೆಜ್ ಇರಬೇಕು, ತಿಳ್ಕೊಬೇಕು ಅಂತ ಒಂದಷ್ಟು ಜನನ ಕೇಳಿದೆ. ಆವಾಗ ನನಗೆ ಗೊತ್ತಾಗಿದ್ದು ಒಂದಷ್ಟು ರಂಗತಂಡಗಳು. ಸೊ ಅಲ್ಲಿ ನಾನು ಫಸ್ಟ್ ಒಂದು ಮಾಡಿದಂಥ ಬೆಂಗಳೂರು ಏಷ್ಯನ್ ಥಿಯೇಟ್ರಲ್ಲಿ ನಾನು ವರ್ಕ್ ಮಾಡಿದೆ. ಅಲ್ಲಿಂದ ವರ್ಕ್ ಮಾಡಿದ್ಮೇಲೆ 1 ವರ್ಷದ ಕೋರ್ಸ್ಗೆ ಡಿಪ್ಲೊಮಾ ಇನ್ ಥಿಯೇಟರ್ ಆರ್ಟ್ಸ್ಗೆ ಮೈಸೂರು ರಂಗಾಯಣದಲ್ಲಿ ಅಪ್ಲೈ ಮಾಡಿ ಹೋದೆ. ಅಲ್ಲಿ 1 ವರ್ಷ ಕಲಿತಾದ್ಮೇಲೆ 2 ವರ್ಷ ತಿರುಗಾಟ ಮಾಡಿದೆ. ಅದಾದಮೇಲೆ ಮತ್ತೆ ಸಿನಿಮಾಗೆ ವಾಪಸ್ ಬೆಂಗಳೂರಿಗೆ ಬಂದೆ ಮೈಸೂರಿಂದ. ಸೊ ಅಲ್ಲಿ ಬಂದು ಒಂದಷ್ಟು ದಿನ ಒಂದು 3 ತಿಂಗಳು 4 ತಿಂಗಳಾಗಿದ್ದು. ಆವಾಗ ನನಗೆ ಒಂದು ಸುಮಾರು ಕಡೆ ಆಡಿಷನ್ ಎಲ್ಲ ಕೊಡ್ತಿದ್ದೆ, ಫೋಟೋಸ್ ಎಲ್ಲ ಕಳಿಸ್ತಾ ಇದ್ದೆ. ಸಡನ್ನಾಗಿ ಒಂದಿನ ಸಂಜೆ ಇವ್ರದ್ದು ಮೆಸೇಜ್ ಬಂತು ನನಗೆ, ಬಂದು ಮೀಟ್ ಆಗ್ತೀರಾ ನೈಟು ಅಂತ. ನಾನು ರ್ಯಾಂಡಮಾಗಿ ಎಲ್ಲ ಹೇಳ್ತಿರ್ತಾರೆ, ಅದು ನೈಟ್ ಒಂದು 8-8:30 ಆಗುತ್ತೆ ನಾನು ಬರೋದು ಅಂತ. ಪರವಾಗಿಲ್ಲ ಬನ್ನಿ ಅಂತ. ನಾನಲ್ಲಿ ಹೋದಾಗ ಡೈರೆಕ್ಟ್ರು ಪ್ರೊಡ್ಯೂಸರು ಮತ್ತು ಪ್ರೊಡ್ಯೂಸರ್ಸು ಒಂದಷ್ಟು ಜನ ಅವ್ರ ಸ್ನೇಹಿತರೆಲ್ಲ ಇದ್ದರು. ಒಂದು ಮನೆಯಲ್ಲಿ ನಾನು ಈ ಲೊಕೇಶನಲ್ಲಿ ಇದ್ದು ಆಫೀಸ್ ಥರ ಇಲ್ವಲ್ಲ, ಮನೆ ಥರ ಇದೆಯಲ್ಲ ಅಂತ ನನಗೆ ಒಂಥರ ಕನ್ಫ್ಯೂಷನ್. ಅವರು ಇಲ್ಲ ನಾವು ಇಲ್ಲೇ ವರ್ಕ್ ಮಾಡ್ಕೊಂಡು ಇಲ್ಲೇ ಇದ್ದೀವಿ, ಈ ಥರ ಇದೆ ಸಿನಿಮಾ ಸ್ಕ್ರಿಪ್ಟ್ ಎಲ್ಲ ಒಂದ್ಸರಿ ಕೇಳ್ತೀರಾ ಅಂತೆಲ್ಲ ಹೇಳಿದ್ರು. ಸರಿ ಅಂದ್ಬಿಟ್ಟು ಎಲ್ಲ ಸ್ಟೋರಿ ಕೇಳಿ ಒಂದು ಸರಿ ನಿಮಗೆ ನನ್ನ ಒಪಿನಿಯನ್ ಎಲ್ಲ ಕೇಳಿ ನನಗೆ ಖುಷಿ ಆಯಿತು. ಕತೆ ಕೇಳಿ ಚೆನ್ನಾಗಿದೆ, ಇದರಲ್ಲಿ ನನ್ನ ಪಾತ್ರನೂ ಚೆನ್ನಾಗಿದೆ, ಕಥೆಯೂ ಚೆನ್ನಾಗಿದೆ. ಆಮೇಲೆ ಅವರು ಹೇಳ್ತಾ ಇರೋ ರೀತಿ ಮತ್ತು ಅವರು ಮೇಕಿಂಗ್ ಎಲ್ಲ ಹಿಂಗೆ ಮಾಡ್ತಿದ್ವಿ ಅಂತೆಲ್ಲ ಒಂದಷ್ಟು ಹೇಳ್ತಿದ್ದಾಗ ನನಗೆ ಅನ್ನಿಸ್ತಾ ಇತ್ತು ಪಕ್ಕ ಅಂದರೆ ಮಾಡ್ತಾರೆ ಅವ್ರ ಕಾನ್ಫಿಡೆಂಟ್ನಿಂದ ನನಗೆ ಇದು ಪಕ್ಕ ಆಗುತ್ತೆ ಮೂವಿ, ಇವ್ರ ಜೊತೆ ಮಾಡಿದ್ರೆ ನನಗೂ ಒಂದು ಒಳ್ಳೆ ಇಮೇಜ್ ಬರ್ಬೋದು ಅಂತ ನನಗೆ ಅನ್ನಿಸ್ತು. ಅದಾದಮೇಲೆ ಅಂದರೆ ತುಂಬ ಜಾಸ್ತಿ ಡಿಲೇನೂ ಮಾಡಿಲ್ಲ. ಒಂದಷ್ಟು ದಿನ ಆದಮೇಲೆ ಒಂದು 1 ಮಂತನೂ ಆಗಿಲ್ಲ ಅನ್ಕೋತೀನಿ. ಸೊ ಶೂಟಿಂಗ್ ಎಲ್ಲ ಡೇಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿ, ಈ ಥರ ಎಲ್ಲ ಹಿಂಗಿರುತ್ತೆ ಸ್ಕ್ರಿಪ್ಟ್ ರೈಟಿಂಗ್ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿ, ಅದರಲ್ಲೊಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಇರುತ್ತೆ ನಿಮ್ಮದು. ಸೊ ನನಗೆ ಅಲ್ಲಿವರೆಗೂ ನಾನು ಆ ಕ್ಯಾರೆಕ್ಟರ್ ಅಂದರೆ ನಾಟಕಗಳಲ್ಲಿ ಮಾಡಿದ್ದಿದ್ದೆ. ಬಟ್ ಸಿನಿಮಾದಲ್ಲಿ ಒಂದಷ್ಟು ರಿಯಾಲಿಟಿ ಹತ್ತಿರ ಇರೋದ್ರಿಂದ ಅದ್ರ ಬಗ್ಗೆ ಒಂದಷ್ಟು ತಿಳ್ಕೊಬೇಕಿತ್ತು. ನಾನು ತಿಳ್ಕೊಂಡು ಅಲ್ಲೆಲ್ಲ ಹೋದ್ಮೇಲೆ ಆಮೇಲೆ ಸೆಟ್ಟಲ್ಲೂ ಅಷ್ಟೇ, ನಾವು ಶೂಟಿಂಗ್ ಲೊಕೇಶನ್ಗೆ ಹೋದಾಗ ಅವರು ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಆರ್ಟಿಸ್ಟ್. ನಿಮ್ಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ನನಗೆ ಅವ್ರು ಕೊಡೋ ರೆಸ್ಪೆಕ್ಟಿಂದನೇ ನನಗೆ ಒಂಥರ ಅಯ್ಯೋ ಏನಕ್ಕೆ ಇಷ್ಟೆಲ್ಲ ಅಂತ ನನಗೆ ಹಂಗೆ ಫೀಲ್ ಆಗ್ತಿತ್ತು. ಅದು ತುಂಬ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡ್ತಾರೆ ಅವರು. ಸೊ ಯಾರಿಗೂ ಡಿಫ್ರೆನ್ಷಿಯೇಟ್ ಮಾಡಲ್ಲ. ಯೂಶ್ವಲಿ ಕೆಲವೊಂದು ನಾನು ಮೂವಿಗಳಲ್ಲಿ ಮಾಡಲ್ಲಿ ಜೂನಿಯರ್ಸ್ನ ಸೀನಿಯರ್ಸ್ನ ಅಥವಾ ಆ ಥರ ಡಿಫ್ರೆನ್ಷಿಯೇಟ್ ಮಾಡೋದು ತುಂಬ ಇದೆ. ಬಟ್ ಇವ್ರ ಮೂವಿಲಿ ಯಾರು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಎಲ್ಲ ಒಬ್ಬರು ಒಂದು ಕ್ಯಾರೆಕ್ಟರ್ ಬಂದ್ರೂ ಅವರು ಫ್ಯಾಮಿಲಿ ಫ್ರೆಂಡ್ ಥರ ನೋಡ್ತಾರೆ, ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಈ ಪಾತ್ರಕ್ಕೆ ಬಂದರೆ ಇದರಲ್ಲಿ ಒಂಥರ ಒಂದಷ್ಟು ಅವನದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಅವ್ನ ಕರಿಯರಲ್ಲಿ ಅವನದೇ ಆದಂಥ ಒಂದಷ್ಟು ರೂಲ್ಸ್ ಮಾಡ್ಕೊಂಡಿರ್ತಾನೆ. ಅಂದರೆ ನ್ಯಾಯ, ಎಕ್ಸಾಂಪಲ್ ಹೇಳಿದ್ರೆ ಸಾಯಿ ಕುಮಾರ್ದು ಒಂದಷ್ಟು ಕೀ ಪಾಯಿಂಟ್ಸ್ ಥರದ್ದು, ಆ ಥರದ್ದು ನ್ಯಾಯ, ಸತ್ಯ, ಧರ್ಮ ಆ ಥರದ್ದು. ಸೊ ಅವನಿಗೆ ಅಲ್ಲಿ ಆ ಕೆಲಸ ಮಾಡೋಕ್ಕೆ ಆಗಲಿಲ್ವಾ, ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ರು, ಇನ್ನೊಂದು ಕಡೆ ಹೋದರೂ ಅದನ್ನೇ ಮಾಡೋದು. ಸೊ ಅವ್ನಿಗೇನು ಸರಿ ಅನಿಸುತ್ತೋ ಅದನ್ನು ಮಾಡೋವಂಥ ಪಾತ್ರ ಅದು. ಸೊ ಒಂದಷ್ಟು ಸಿಚುವೇಶನ್ಗಳು, ಒಂದಷ್ಟು ಸೀನ್ಗಳಲ್ಲಿ ನನಗೆ ತುಂಬ ಚೆನ್ನಾಗಿರೋವಂಥ ಸಿಚುವೇಶನ್ ಅಂದರೆ ಡೈಲಾಗ್ಸ್ ಆಗಿರ್ಬೋದು, ಅಥವಾ ಈ ಥರ ನನಗೆ ಕೀ ಪಾಯಿಂಟ್ಸ್ ಹೇಳಿದ್ದು, ಅಥವಾ ಹಿಂಗೆ ಬರಬೇಕು ಹಿಂಗೆ ಬರ್ಬೇಕು ಕ್ಯಾರೆಕ್ಟರ್ ಅಂತ ತುಂಬ ಮೋಟಿವೇಟ್ ಮಾಡಿ ಹೇಳಿದ್ದಾರೆ ಡೈರೆಕ್ಟ್ರು ಮತ್ತು ಚಿಂತನ ಪ್ರೊಡ್ಯೂಸರವರು. ಸೊ ಹೀಗಾಗಿ ಆಮೇಲೆ ಈ ಮೂವಿ ತುಂಬ ಫಾಸ್ಟಾಗಿ ಗ್ರೋ ಆಯಿತು. ಅಂದರೆ ಬೇಗ ಶೂಟ್ ಕಂಪ್ಲೀಟ್ ಆಗಿ, ಬೇಗ ಪೋಸ್ಟ್ ಪ್ರೊಡಕ್ಷನ್ ಆಗಿ, ಆಮೇಲೆ ಇಲ್ಲಿ ಈ ರೇಂಜ್ಗೆಲ್ಲ ನಾನು ಇರ್ತೀನಿ ಅಂತ ಅಂದ್ಕೊಂಡು ಇಷ್ಟು ಬೇಗ ಅಂತ. ಜರ್ನಿ ನಂದು ಲಾಂಗ್ ಆಗಿದ್ದು, ಬಟ್ ಈ ಫೀಲ್ಡ್ಗೆ ಇಷ್ಟು ಶಾರ್ಟ್ ಟರ್ಮಲ್ಲಿ ಬಂದೆ ಅಂತ ಅನ್ನಿಸ್ತು ನನಗೆ.
ಸೊ ನನ್ನ ಈ ಇಮೇಜ್ ಕಟ್ಕೊಟ್ಟಂತಹ ಎಲ್ಲರಿಗೂ, ಡೈರೆಕ್ಟ್ರಿಗೂ, ಪ್ರೊಡ್ಯೂಸರ್ಗೂ ನಾನು ತುಂಬ ಹೃದಯದ ಧನ್ಯವಾದನ ಸಲ್ಲಿಸ್ತೀನಿ ಸರ್. ಹಾಂ ಹೌದು, ಒಂದಷ್ಟು ರಿಲೇಟೆಡ್ ಆಗಿರೋಂಥ, ಹೌದು, ಸಾಯಿ ಕುಮಾರ್ ಅವ್ರದ್ದಂತ ಒಂದಷ್ಟು ಅಂದರೆ ನನಗೆ ಆ ಮ್ಯಾನರಿಸಮ್ ಬಗ್ಗೆ ಗೊತ್ತಾಗಬೇಕಿತ್ತು. ನಾನು ಪೊಲೀಸ್ ಯೂಶ್ವಲಿ ನಾನು ಒಂದಷ್ಟು ಕಡೆ ಹೋಗಿ ನೋಡ್ತಾ ಇದ್ದೆ. ಸೊ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ ನಾನು ನೋಡಿದ್ದೆ. ಬಟ್ ಚಿಕ್ಕವರಿಂದ ನೋಡಿದರೆ ಆ್ಯಸ್ ಅನ್ ಆ್ಯಕ್ಟರ್ ಆಗಿ ಆ ಕ್ಯಾರೆಕ್ಟರ್ಗೆ ಯಾವ ಬೇಕು ಅನ್ನೋ ಕ್ಯಾರೆಕ್ಟರಿಸ್ಟಿಕ್ ನೋಡಿಸ್ಕೋತ್ರ ನಾನು ಹೋಗಿ ಒಂದಷ್ಟು ಕಡೆ ಅಬ್ಸರ್ವ್ ಮಾಡ್ತಾ ಇದ್ದೆ ಇನ್ಸ್ಪೆಕ್ಟರ್ಸ್ಗಳನ್ನ, ಮತ್ತು ಒಂದಷ್ಟು ಇಂಟರ್ವ್ಯೂಗಳನ್ನ ನೋಡ್ತಾ ಇದ್ದೆ. ಮತ್ತು ಹಳೆ ಫಿಲಮ್ಗಳಲ್ಲಿ ಯಾವ ರೀತಿ ಮಾಡಿದರೆ ಸೀನಿಯರ್ ಆ್ಯಕ್ಟರ್ಗಳದ್ದು ಅವ್ರದ್ದು ಒಂದಷ್ಟು ರೆಫರೆನ್ಸ್ ಇಟ್ಕೋತಾ ಇದೆ. ಹಾಂ, ನಮ್ಗೆ ಯೂಶ್ವಲಿ ಒಳಗಡೆ ಹೋಗೋಕ್ಕೆ ಅಂದರೆ ಸ್ವಲ್ಪ ಭಯ ಅಂತಲ್ಲ. ಇನ್ಸ್ಪೆಕ್ಟರ್ಸ್ ಒಂದು 2-3 ಸಲ ಸುಮ್ಮನೆ ಸಿಚುವೇಶನ್ಗೆ ಹೋದ ಅವ್ರು ತುಂಬ ಗದರ್ತಾರೆ. ಹೇಳ್ಬೇಕಂದ್ರೆ ಕೆಲವೊಂದು ಸರಿ ಅವ್ರ ವರ್ಕ್ ಪ್ರೆಷರ್, ನಾನು ಅವ್ರ ತಪ್ಪಂತ ಹೇಳಲ್ಲ, ಸುಮ್ಮನೆ ಯಾಕ್ರಿ ನಿಂತಿದ್ದಾರೆ ಅಂತ ನೋಡಿದ್ದಾರೆ ಹಾಗೆಲ್ಲ ಹೇಳ್ತಿರ್ತಾರೆ. ಬಟ್ ದೂರದಲ್ಲೇ ಡಿಸ್ಟೆನ್ಸಲ್ಲೇ ಅವರು ಡಿಸ್ಟರ್ಬು ಆಗಬಾರ್ದು. ಸೊ ನನಗೂ ಒಂದಷ್ಟು ಇಂಪಾರ್ಟೆಂಟ್, ನನಗೆ ಏನೇನು ಮೇಜರ್ ಪಾಯಿಂಟ್ಸ್ ಇದೆ ಆ ಥರ ದೂರದಿಂದಲೇ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಅಷ್ಟು. ಇದಕ್ಕೆ ಮುಂಚೆ ಒಂದು 2019 ಒಂದು ಮೂವಿ ಮಾಡಿದ್ದೆ, ಅದು 22 ರಿಲೀಸ್ ಆಯಿತು ಮೂವಿ, ಕರ್ನಾಟಕ ಅಂತ. ಇದು ಫಸ್ಟ್ ಫಿಲ್ಮ್, ಅದರಲ್ಲಿ ಸೆಕೆಂಡ್ ಲೀಡಾಗಿ ಮಾಡಿದ್ದೆ, ಇಂಪಾರ್ಟೆಂಟ್. ತುಂಬ ಖುಷಿ ಆಗುತ್ತೆ ನನಗೆ. ಅದೇ ಹೇಳಿದ ಹಾಗೆ ನಾನು ಒಂದಷ್ಟು ಜರ್ನಿ ನಂದೇನಿದೆ, ಥಿಯೇಟರ್ ಜರ್ನಿ ಆಗಿರ್ಬೋದು, ಸಿನಿಮಾ ಜರ್ನಿಲಿ ನನಗೆ ಇಷ್ಟು ಬೇಗ ಜನರ ಮುಂದೆ ತೊಗೊಂಡೋಗಿರೋದಕ್ಕೆ ಇವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಮುಂಚೆ ಅಂದರೆ ಥಿಯೇಟ್ರಿಗೆ ಸಿನಿಮಾಗೆ ಬಂದಾಗ ಒಂದಷ್ಟು ನಾಲೆಜ್ ಆ್ಯಕ್ಟಿಂಗ್ ಬಗ್ಗೆ ಇರಲಿಲ್ಲ. ಯಾಕಂದರೆ ಸಿನಿಮಾ ಅಂತ ಹೊರಟಿದ್ದಷ್ಟೇ, ಸಿನಿಮಾದಲ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ ಗೊತ್ತಾಯಿತು ನನಗೆ. ಒಂದು ಮೂವಿ ಮಾಡಿದ್ರೆ ಅದ್ರಲ್ಲಿ ಬ್ಯಾಕ್ಗ್ರೌಂಡ್ ಏನೇನು ವರ್ಕ್ ನಡೀತೆ, ಹಾಗೆ ನಾನು ಇವನ್ ಎಡಿಟಿಂಗ್ ಟೇಬಲಲ್ಲಿ ಎಡಿಟಿಂಗ್ಗೆ ಎಲ್ಲ ಕೂರ್ತಾ ಇದೆ, ಮತ್ತು ಓಕೆ ಶಾರ್ಟ್ಸ್ ಬರೆಯೋದು ಎಲ್ಲ ಮಾಡ್ತಾಯಿದ್ದೆ. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಆಗಿ ಅಲ್ಲಿ ನನಗೆ ಗೊತ್ತಾಗಲಿಲ್ಲ. ಆ್ಯಕ್ಟಿಂಗ್ಗೆ ಒಂದಷ್ಟು ಏನಾದರೂ ಇರುತ್ತೆ ಮೇಜರ್, ಎಲ್ಲದಕ್ಕೂ ಒಂದೊಂದು ಸಬ್ಜೆಕ್ಟ್ ಅಂದಮೇಲೆ ಅದಕ್ಕೆ ಪ್ರಿಪ್ರೇಷನ್ಸ್ ಇದ್ದೇ ಇರುತ್ತೆ. ಸೊ ಆಸ್ ಅನ್ ಆ್ಯಕ್ಟಿಂಗ್ಗೆ ನನಗೆ ಏನಾದರೂ ಬೇಕು ಅಂತ ಅನಿಸಿ ನನಗೆ ಒಂದಷ್ಟು ಜನಕ್ಕೆ ರೆಫರ್ ಕೇಳಿದಾಗ ಹೆಂಗೆ ಆ್ಯಕ್ಟಿಂಗ್ ಬಗ್ಗೆ ಏನಂದ ಒಂದಷ್ಟು ಜನ ಹೇಳಿದೆ, ಈ ಥರ ಇನ್ಸ್ಟಿಟ್ಯೂಟ್ಗಳಿರುತ್ತೆ, ಅಲ್ಲಿ ಹೋದರೆ ಟ್ರೈನ್ ಅಪ್ ಆಗ್ಬೋದು ನೀವು. ಸೊ ಅಲ್ಲಿ ಏನಂದರೆ ಮೇಜರ್ ನೀವು ಸಿನಿಮಾದಲ್ಲಿ ಕಟ್ಟೋದೆಲ್ಲ ಇರುತ್ತೆ, ಓಕೆ ಕಟ್ ಅನ್ನೋದು, ಅಥವಾ ರಿಪೀಟ್ ಶಾರ್ಟ್ಸು, ಮಿಡ್ ಶಾರ್ಟ್ಸ್ ಇದೆಲ್ಲ ಇರುತ್ತೆ. ಮತ್ತು ಥಿಯೇಟ್ರಲ್ಲಿ ಒಂದು ಸರಿ ಎಂಟ್ರಿ ಆದರೆ ಸ್ಟೇಜ್ಗೆ ನಾನ್ ಸ್ಟಾಪ್ ಎಕ್ಸಿಟೇ ಆಗಬೇಕು ಮುಗಿಯೋವರೆಗೂ. 1.5 ಗಂಟೆ 3 ಗಂಟೆ 3.5 ಗಂಟೆವರೆಗೂ ನಾಟಕ ಮಾಡಿದ್ದೀವಿ ಒಂದೊಂದು. ಅಂಥ ಟೈಮಲ್ಲಿ ಡೈಲಾಗ್ಗಳು ನಾನ್ ಸ್ಟಾಪ್ ಅಥವಾ ಆ ಎನರ್ಜಿ ಸಸ್ಟೈನ್ ಮಾಡೋದು ಅದು ತುಂಬ ಹೆಲ್ಪ್ ಆಯ್ತು ನನಗೆ. ಕ್ಯಾರೆಕ್ಟರ್ ಒಳಗೆ ಇನ್ವಾಲ್ವ್ ಆಗೋದು, ಎಮೋಷನ್ಸ್ ಎಲ್ಲ ತುಂಬ ಹೆಲ್ಪ್ಫುಲ್ ಆಗೋದು ಥಿಯೇಟ್ರಿಂದ. ಸೊ ನನಗೆ ಮೇಜರ್ ಥಿಯೇಟ್ರ್, ಸೊ ಇವರು ಎಲ್ಲ ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಆಗಿದ್ದು, ನಾನು ಥಿಯೇಟ್ರನ್ನ ಆರ್ಟಿಸ್ಟ್ ಆಗಿರೋಂಥ, ಸೊ ನನಗೆ ತುಂಬ ಬೇಗ ಕನೆಕ್ಟ್ ಆದರು ಇವರೆಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.